ಸೃಷ್ಟಿಸಿ ಸರ್ಕಾರಿ ಜಾಗ ಕಬಳಿಕೆಗೆ ಯತ್ನ. ಮನೆ ಕೆಡೋ ಬೇಕು ಡೆಮಾಲಿಷ್ ಮಾಡಲೇಬೇಕು ಅಂತ ಮನೆ ಬರಲಿಲ್ಲ, ರಿಯಾಕ್ಷನ್ ತಗೊಳ್ಳಿಲ್ಲ, ಬಂದು ಮನೆ ಏನು ಅಂತಂದಿಲ್ಲ. 13 ಎಕರೆ 20 ಗುಂಟೆ ಜಮೀನು ಉಳಿಸಲು ಗ್ರಾಮಸ್ಥರ ಆಗ್ರಹ. ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಸಿಎಸ್ಪುರ ಹೋಬಳಿಯ ಸಿ ಯಡವನಹಳ್ಳಿ ಗ್ರಾಮದಲ್ಲಿ ಸರ್ಕಾರಿ ಸ್ವತ್ತು ಉಳಿವಿಗಾಗಿ ಗ್ರಾಮಸ್ಥರು ತಾಲೂಕು ಆಡಳಿತವನ್ನ ಆಗ್ರಹಿಸಿದ್ದಾರೆ. ಹಲವು ವರ್ಷಗಳಿಂದ ಸಾರ್ವಜನಿಕರ ವಾಸದಲ್ಲಿರುವ ಸರ್ಕಾರಿ ಜಾಗವನ್ನ ಉಳಿಸಿ ನಿವೇಶನ ರಹಿತರಿಗೆ ನೀಡುವಂತೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ನಾವಿಲ್ಲಿ 50-60 ವರ್ಷದಿಂದಲೂ ನಾವಿಲ್ಲಿ ವಾಸವಾಗಿದ್ದೀವಿ ಮನೆಯಲ್ಲಿ. ಆದ್ರೆ ನಮ್ಗೆ ಇಲ್ಲಿ ಕಿರುಕುಳ ಜಾಸ್ತಿ ಕೊಡ್ತಿದ್ದಾರೆ. ಒಂದ್ ಬಾತ್ರೂಮ್ ಕಟ್ಟಕ್ ಬಿಡ್ತಿಲ್ಲ, ಮನೆ ಮೀಟರ್ ಕದ್ದಿದ್ದಾರೆ, ಮನೆ ಎಲ್ಲ ಬಿದ್ದೋಗಿದೆ. ಇವತ್ತು ನಿಮ್ದೇನು ಇಲ್ಲ, ನಿಮ್ಗೇನು ಅಧಿಕಾರನೇ ಇಲ್ಲ ಅನ್ನೋ ತರ ಮಾತಾಡ್ತಿದ್ದಾರೆ. ಬಾತ್ರೂಮ್ ಕಟ್ಟಕ್ಕೂ ನಮ್ಗೆ ಎಲ್ಲ ಒಂದು ನೀರಿನಲ್ಲಿ ಎಲ್ಲಾ ಕೊಡಕ್ಕೂ ನಾವು ಹಿಂಸೆ ಪಡ್ಬೇಕು. ಆದ್ರೆ ನೀವೇ ನೋಡಿದ್ರಿ, ಇವಾಗ ಅಧಿಕಾರಿಗಳೆಲ್ಲ ಬಂದು ನೋಡಿದಿರ ಒಳಗಡೆನ. ಇವಾಗ ನಮ್ಗೆ ಏನು ಯಾವ್ದಕ್ಕೊಂದು ಅಧಿಕಾರಿಗಳ ಹತ್ರ ಹೋದ್ರೆ ಅವರು ಕೂಡ ನಮ್ಗೆ ರೆಸ್ಪೆಕ್ಟ್ ಏನು ಮಾಡ್ತಾನೆ ಇಲ್ಲ. ನಿಮ್ದೇನು ಇಲ್ಲ, ಅವರು ಕೂಡ ಇವ್ರು ಏನ್ ಮಾಡಕ್ಕೂ ನಮ್ಮನ್ನ ಬಿಡ್ತಲ್ಲ. ಇವರೇ ಶ್ರೀನಿವಾಸ ಮೂರ್ತಿ ವೆಂಕಟೇಶು. ಸಿಎಸ್ಪುರ ಹೋಬಳಿಯ ಸಿ ಯಡವನಹಳ್ಳಿ ಗ್ರಾಮಕ್ಕೆ ಹೊಂದಿಕೊಂಡಂತಿರುವ ಉಂಗ್ರಾ ಗ್ರಾಮದ ಸರ್ವೆ ನಂಬರ್ 133ರಲ್ಲಿ ಒಟ್ಟು 13 ಎಕರೆ 20 ಗುಂಟೆ ಜಮೀನಿದೆ. ಈ ಜಾಗದಲ್ಲಿ 2 ದೇವಾಲಯಗಳು, ಶಾಲೆ ಹಾಗೂ ಸುಮಾರು 54ಕ್ಕೂ ಹೆಚ್ಚು ಮನೆಗಳಿವೆ. ಆದರೆ ಈ ಜಾಗದಲ್ಲಿ ಶ್ರೀನಿವಾಸ ಮೂರ್ತಿ ಎಂಬುವವರ ಕುಟುಂಬವು 1961ರಿಂದ 62ರಲ್ಲಿ ದರಖಾಸ್ತು ಮೂಲಕ 4 ಎಕರೆ ಮಂಜೂರಾಗಿದೆ ಎಂದು ಸುಳ್ಳು ದಾಖಲೆಗಳನ್ನು ಸೃಷ್ಟಿಸಿ ಕಂದಾಯ ಇಲಾಖೆಯಲ್ಲಿ ಖಾತೆ ಮಾಡಿಸಿಕೊಂಡು ಸರ್ಕಾರಿ ಆಸ್ತಿಯನ್ನ ಕಬಳಿಸಲು ಯತ್ನಿಸುತ್ತಿದೆ ಎಂದು ಗ್ರಾಮಸ್ಥರು ಗಂಭೀರ ಆರೋಪ ಮಾಡಿದ್ದಾರೆ. ಇಲ್ಲಿ 1971ರಿಂದಲೂ ಇದು ತಕರಾರು ನಡೀತಲೇ ಇದೆ. ಅಂತಿಮ ಇತ್ತೀಚೆಗೆ ಸ್ಕೂಲ್ ಆದಾಗ ಕೇಸ್ ಹಾಕಿದ್ದು ಸ್ವಾಮಿ 6-7. ನಾನು ಇದನ್ನ ಪರಿಗಣಿಸಬೇಕು, ಅವರಂತೆ ಆದ್ರೂ ಬಿಟ್ಬಿಡೋಣ, ಸಾರ್ವಜನಿಕರಂತೆ ಆದ್ರೂ ಹೋರಾಟ ಮಾಡೋಣ ಅಂತ ನಾನು ನಡೆಸ್ತೇ ಸ್ವಾಮಿ. ಈಗ ತಾವೆಲ್ಲ ಗ್ರಾಮಸ್ಥರೆಲ್ಲ ಒಂದು? ಹೌದು ಸ್ವಾಮಿ, ಹೌದು. ಪ್ರತಿಯೊಬ್ಬರು ಗ್ರಾಮಸ್ಥರ ಒಂದು, ಅವರೊಬ್ಬರೇ ಒಂದು ಸ್ವಾಮಿ. ಮುಂದೆ ಏನಾಗಬೇಕು? ನಮಗೆ ಸಾರ್ವಜನಿಕರಿಗೆ, ಬಡವರಿಗೆ ಗುಡ್ಲು ಕಟ್ಕೊಂಡ್ ದಾರಿ ಸಿಕ್ಬೇಕು ಸ್ವಾಮಿ. ನಮ್ಮ ಅನುಕೂಲಕ್ಕೆ ಏನ್ ಬೇಡ, ಬಡವರು ಪ್ರತಿಯೊಬ್ರು ಗುಡ್ಲು ಕಟ್ಕೊಂಡ್ ಅನುಕೂಲ ಆಗ್ಬಿಡ್ಬೇಕು ಸ್ವಾಮಿ. ಮುಂದೆ ಏನ್ ಮಾಡ್ಬೇಕು? ಮುಂದೆ ಬಡವರಿಗೆ ಅನುಕೂಲ ಆಗ್ಬೇಕು ಸ್ವಾಮಿ. ಆಯಪ್ಪ ನಮ್ದು ಬರೇ ಮಿಸ್ಸಿಂಗ್ ಕಟ್ತಾ ಸ್ವಾಮಿ. ಪ್ರತಿಯೊಂದು ರೆವಿನ್ಯೂಯಲ್ಲಿ ಮಿಸ್ಸಿಂಗ್ ಕಟ್ಟ ತಯಾರಿಸಿ ನಮಿಗಾಗೈತೆ. ತಾವು ದಯವಿಟ್ಟು ಸ್ಕೂಲ್ ತ ನೋಡಿ, ಮಕ್ಕಳ ಆಟಕ್ಕೆ ಮೈದಾನ ಐತಾ ಇಲ್ವಾ, ಗೋಕಟ್ಟೆನೂ ಅಕ್ವೈರ್ ಮಾಡ್ಯಾರ ಸ್ವಾಮಿ. ನಾನು ಹೋರಾಟ ಮಾಡಿದೆ, ಸಾರ್ವಜನಿಕರಂತೆ ಉಳಿಬೇಕು ಅಂತ ನಾನು ಹೋರಾಟ ಮಾಡಿದ್ದೇನೆ ಹೊರತು ನನ್ನ ಸ್ವಂತಕ್ಕೋಸ್ಕರ ನಾನು ಹೋರಾಟ ಮಾಡಿಲ್ಲ. ನಂತರ ಮಾತನಾಡಿದ ಗ್ರಾಮಸ್ಥ ಜಗದೀಶ್, ಸರ್ವೆ ನಂಬರ್ 133ರ ದರಖಾಸ್ತು ಕಡತ ತಾಲೂಕು ಕಚೇರಿಯಲ್ಲಿ ಲಭ್ಯವಿಲ್ಲದಿರುವುದು ಸಾಬೀತಾಗಿದೆ. ಶ್ರೀನಿವಾಸ್ ಕುಟುಂಬದವರು ನಕಲಿ ಮಂಜೂರಾತಿ ಚೀಟಿ ಹಾಗೂ ಸುಳ್ಳು ವಿಲ್ ಪತ್ರವನ್ನು ನ್ಯಾಯಾಲಯಕ್ಕೆ ಸಲ್ಲಿಸಿ ವಂಚಿಸುತ್ತಿದ್ದಾರೆ. ಈ ಹಿಂದೆ ಹೋರಾಟ ನಡೆಸಿ ಗೋಕಟ್ಟೆ ಹಾಗೂ ಅಂಗನವಾಡಿ ಕಟ್ಟಡಕ್ಕೆ ಜಾಗ ಉಳಿಸಿಕೊಳ್ಳಲಾಗಿತ್ತು. ಉಳಿದ ಜಾಗದಲ್ಲಿ ಬಡವರು ಮನೆ ಕಟ್ಟಿಕೊಂಡು ವಾಸಿಸ್ತಾ ಇದ್ರು. ಇವರು ದಬ್ಬಾಳಿಕೆ ನಡೆಸುತ್ತಿದ್ದಾರೆ ಎಂದು ಆಕ್ರೋಶ ಹೊರಹಾಕಿದ್ರು. ವರದಿ ಮಂಜುನಾಥ್, ಗುಬ್ಬಿ. ನಾವೇ ವಿಚಾರ ಹೋಗ್ತಿರ್ಲಿಲ್ಲ. ಈ ಕಳೆದ 1-2 ತಿಂಗಳಿಂದ ಈಚೆಗೆ ಆ ಮನೆದು ಮೀಟರ್ ಕಿತ್ಕೊಂಡೋದ್ರು. ಅದಕ್ಕಿಂತ ಮುಂಚೆ ನಾವು ಹೋಗಿ ಬೆಸ್ಕಾಮಲ್ಲಿ ಇವನು ವಿಚಾರ ಮಾಡಿದ್ದಾನೆ, ಯಾರೋ ಶ್ರೀನಿವಾಸ ಬುದ್ಧಿನವನು ವಿಚಾರ ಮಾಡಿ SO ಹೇಳಿದ್ದಾರೆ, ಈ ಥರ ಎಂಕ್ವೈರಿ ಮಾಡಕ್ಕೆ ಬಂದಿದ್ದಾನು ಅಂತ ಹೇಳ್ಬಿಟ್ಟು. ನಾವೇನು ಮಾಡೋದು, ಆಯ್ತು ಸುಮ್ಮನೆ ಆದೋ. ತಿರ್ಗಿ ಅದಾದಮೇಲೆ 2 ಡೇಸ್ ಆದಮೇಲೆ ಮೀಟರ್ ಕಳ್ತಾನೆ ಆಯಿತು. ಹೋಗಿ ನಾವು ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟರೆ ಅವ್ರು ಕಂಪ್ಲೇಂಟ್ ತಗೊಳ್ಳಿಲ್ಲ. ನಮ್ಮ ಹತ್ರ ಇದು ಕಂಪ್ಲೇಂಟ್ ಇದ್ದದು, ಮೀಟರ್ ಇತ್ತೋ ಇಲ್ವ ಅಂತ ಹೇಳ್ಬಿಟ್ಟು ನೆಗ್ಲೆಕ್ಟ್ ಮಾಡಿದ್ರು. ಅದಾದಮೇಲೆ ಇನ್ನು 2 ತಿಂಗಳಿಂದನ ಅದಾದಮೇಲೆ ಈಗ ಮೊನ್ನೆ ಉತ್ತಿರೋದು ಆಯಿತಾ. ಇದೇನಾಗಿದೆ ಅಂದರೆ ಇದು ಗ್ರಾಂಟೇ ಫೇಕು. ಒರಿಜಿನಲ್ ಹೇಳ್ಬೇಕು ನೋಡಿ, ಇದೊಂದು ಕಾಪಿ ತಗೊಳ್ಳಿ ನೋಡಿ. ಇವ್ರಿಗೆ ಗ್ರಾಂಟ್ ಆಗಿರೋದು ಸ್ಕೂಲ್ ಎದುರುಗಡೆ. ಇದನ್ನ ಈ ಬಣ್ಣದಂತ ಇದೆ, ಈ ಬಣ್ಣದ ಮಾರ್ಕ್ ಇಲ್ಲಿದೆ. ಈ ಸ್ಕೂಲ್ ಎದುರುಗಡೆ ಗ್ರಾಂಟ್ ಆಗಿರೋದು. ಈ ಸ್ಕೂಲ್ ಎದುರುಗಡೆ ಗ್ರಾಂಟ್ ಆಗಿರೋದು ಅಷ್ಟೇ ಇವ್ರು ಕೇಸ್ಗೆ ಹೋಗಿದ್ದು, ಸುಮ್ಮನೆ ಹೋಗಿಲ್ಲ. ಇದನ್ನು ಮುಚ್ಚುಮರೆ ಮಾಡಿ ಮೇನ್ ಜಾಗ ಹೊಡಿಬೇಕು ಅಂತ ಅವ್ರು ಬಂದಿರೋದು. ಗ್ರಾಂಟ್ ಆಗಿರೋದು ಒರಿಜಿನಲ್ ಕಾಪಿ ಇದು. ಈ ಕಾಪಿ ಎಲ್ಲೂ ತೋರಿಸಿಲ್ಲ, ಎಲ್ಲೂ ಹಾಕಿಲ್ಲ ಅವರು. ಅವ್ರಿಗೆ ಇಲ್ಲ ಅಂತಾರೆ, ತಾಲೂಕಾವೇ ಸಿಗುತ್ತೆ. ಆ ಗ್ರಾಂಟ್ ಮಾಡಿದ್ದು ಬಂದು ಈ ಸ್ಕೂಲಿಂದ ಮುಂದೆ ಇರೋದು. ಅದನ್ನು ಮುಚ್ಚುಮರೆ ಮಾಡಿ ಮೇನು ಜಾಗ ಹೊಡೆಯಕ್ಕೆ ಹೋಗಿರೋದು ಅವರು. ಆಮೇಲೆ ಈಗ ಇವರು ಮಿಸ್ಸಿಂಗ್ ಕಡ್ತ ಮಾಡ್ಕೊಂಡು ಆ ಅಮ್ಮ ಸತ್ತೋದ ಮೇಲೆ ಒಂದು ಫೇಕ್ ವಿಲ್ ಕ್ರಿಯೇಟ್ ಮಾಡಿ, ಈ ವಿಲ್ಲು ಕಾಣ್ದಂಗೆ ಹೋಗಿ ಅವರು ರಿಜಿಸ್ಟರ್ ಮಾಡಿ ಅದಾದಮೇಲೆ ಇವರು ಪಣಿ ಮಾಡ್ಕೊಂಡಿದ್ದಾರೆ. ಯಾವುದೇ ಗ್ರಾಂಟ್ ಮೇಲೆ ಇವರಿಗೆ ಪಣಿ ಆಗಿಲ್ಲ, ಗ್ರಾಂಟ್ ಡಾಕ್ಯುಮೆಂಟ್ ಮೇಲೆ ಇವರಿಗೆ ರೈಟ್ಸ್ ಬಂದಿಲ್ಲ.
ಅದನ್ನು ಇವರು ಚಾಲು ಮಾಡ್ಕೊಂಡು ಹೋಗಿದ್ದಾರೆ. ಯಾರು ಗ್ರಾಮದವರಲ್ಲೇ ಯಾರು ಸಪೋರ್ಟ್ ಮಾಡಿಲ್ಲ, ಗ್ರಾಮದ ಒಬ್ಬರೇ ಹೋರಾಟ ಮಾಡಿದ್ದಾರೆ. ಅವರು ಸ್ವಂತಕ್ಕೋಸ್ಕರನಲ್ಲ, ಸ್ಕೂಲ್ಗೋಸ್ಕರ, ಗ್ರಾಮಕ್ಕೋಸ್ಕರ. ಇವತ್ತು ಗ್ರಾಮ ಹಿಂದುಳಿದಿದೆ. ಅಲ್ಲಿಂದ ಒಂದು ರೋಡ್ ಮಾಡಕ್ಕೆ ಬಿಟ್ಟಿಲ್ಲ, ಒಂದು ಪೈಪ್ ಲೈನ್ ಮಾಡಕ್ಕೆ ಬಿಟ್ಟಿಲ್ಲ. ಅಲ್ಲಿ ಯಾರನ್ನ ಅದು ಗ್ರಾಮದ್ದೇ 13 ಎಕರೆ. 13 ನಾವು ಕೇಳ್ತಾ ಇದ್ದೀವಿ, ಆಯ್ತು ಅವ್ರಿಗೆ ಗ್ರಾಂಟ್ ಆಗಿದೆ ಅಲ್ವಾ, ಆಗಲಿ. 13 ಎಕರೆಯಲ್ಲಿ 4 ಎಕರೆ ಜಮೀನು ಅವ್ರದ್ದೆಲ್ಲ ಇದೆ, ಪೋಡಿ ಮಾಡ್ಕೊಂಬರ್ಲಿ, ನಾವು ಬಿಡ್ತೀವಿ ಅಂತ ಹೇಳ್ತಾ ಇದೀವಿ.